ಕ್ಯಾಸಂಬಳ್ಳಿ ವೇಮನ ವಿದ್ಯಾಸಂಸ್ಥೆಯಲ್ಲಿ ಸಾಧಕರ ದಿನ ಆಚರಣೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ. ಸತತ 3 ವರ್ಷಗಳಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸುತ್ತಿರುವ ಬೆಂಗಳೂರಿನ ಖ್ಯಾತ ಬಿಲ್ಡರ್ ರಾಮಕೃಷ್ಣ ರೆಡ್ಡಿ. ಕ್ಯಾಸಂಬಳ್ಳಿ ಸಮೀಪದ ವೇಮನ ವಿದ್ಯಾಸಂಸ್ಥೆಯಲ್ಲಿ ಶನಿವಾರ ಸಾಧಕರ ದಿನವನ್ನ ಆಚರಿಸಲಾಯಿತು. ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ನೀಡಿ ಗೌರವಿಸಲಾಯಿತು. ಬೆಂಗಳೂರಿನ ಖ್ಯಾತ ಬಿಲ್ಡರ್ ಹಾಗೂ ದಾನಿಗಳಾದ ರಾಮಕೃಷ್ಣ ರೆಡ್ಡಿರವರು ಸತತವಾಗಿ 3 ವರ್ಷಗಳಿಂದ ಈ ಸಂಸ್ಥೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುತ್ತಿದ್ದಾರೆ. ಕಳೆದ ಶೈಕ್ಷಣಿಕ ವರ್ಷದ ಸಾಧಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಿ ಮಾತನಾಡಿದ ರಾಮಕೃಷ್ಣ ರೆಡ್ಡಿರವರು, ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಟರ್ನಿಂಗ್ ಪಾಯಿಂಟ್ ಆಗಿರುತ್ತದೆ. ಕಠಿಣ ಪರಿಶ್ರಮದಿಂದ ಉತ್ತಮ ಅಂಕಗಳನ್ನ ಗಳಿಸಿ ಉನ್ನತ ಜೀವನವನ್ನ ರೂಪಿಸಿಕೊಳ್ಳಬೇಕು. ಪ್ರತಿನಿತ್ಯ ಶಿಕ್ಷಣದ ಜೊತೆಗೆ ಕ್ರೀಡೆ, ಕಲೆ ಹಾಗೂ ಮನರಂಜನೆಯನ್ನ ಅಳವಡಿಸಿಕೊಂಡಾಗ ಮಾತ್ರ ಸಮಗ್ರ ವ್ಯಕ್ತಿತ್ವ ವಿಕಸನವಾಗುತ್ತದೆ ಎಂದು ಕಿವಿ ಮಾತು ನುಡಿದರು. ಇನ್ನು ಚಾರಿಟಬಲ್ ಟ್ರಸ್ಟ್ ನ ಖಜಾಂಚಿ ಅಪ್ಪಿರೆಡ್ಡಿ ಮಾತನಾಡಿ, ನಮ್ಮ ವೇಮನ ವಿದ್ಯಾಸಂಸ್ಥೆಯನ್ನು ಯಾವುದೇ ಲಾಭದ ಉದ್ದೇಶಕ್ಕಾಗಿ ನಡೆಸುತ್ತಿಲ್ಲ. ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬ ಏಕೈಕ ಧೀಮಂತ ದೃಷ್ಟಿಯಿಂದ ಸಂಸ್ಥೆಯನ್ನ ಮುನ್ನಡೆಸಲಾಗುತ್ತಿದೆ. ದಾನಿಗಳ ಉದಾರ ಸಹಾಯದಿಂದ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಮಾಡಲಾಗುತ್ತಿದ್ದು, ಇಂತಹ ವಿಶಿಷ್ಟ ಸೌಲಭ್ಯವು ಬೇರೆ ಯಾವುದೇ ಖಾಸಗಿ ಸಂಸ್ಥೆಗಳಲ್ಲಿ ಕಾಣಸಿಗುವುದಿಲ್ಲವೆಂದು ಹೆಮ್ಮೆಯಿಂದ ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದು ಮೊದಲ ಸ್ಥಾನ ಪಡೆದ ವಿದ್ಯಾರ್ಥಿಗೆ 40,000, ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ 30,000, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ 20,000 ನಗದು ಬಹುಮಾನ ಸೇರಿದಂತೆ ಒಟ್ಟು 14 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು. ಇದರ ಜೊತೆಗೆ ಕಳೆದ ಶೈಕ್ಷಣಿಕ ವರ್ಷದ 9ನೇ ಹಾಗೂ 8ನೇ ತರಗತಿಯ ಮೊದಲ 3 ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಿ ಪ್ರೋತ್ಸಾಹಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ವೇಮನ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷ ರಾಮಚಂದ್ರ ರೆಡ್ಡಿ, ಖಜಾಂಚಿ ಅಪ್ಪಿರೆಡ್ಡಿ, ಜಂಟಿ ಕಾರ್ಯದರ್ಶಿ ಚಿನ್ನಾರೆಡ್ಡಿ, ಸದಸ್ಯರಾದ ಆನಂದ್ ರೆಡ್ಡಿ, ಕೃಷ್ಣಾರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಗಂಗಿರೆಡ್ಡಿ, ರಾಮಕೃಷ್ಣ ರೆಡ್ಡಿ, ವಿಜಯರಾಘವರೆಡ್ಡಿ, ಜನಾರ್ದನ್ ರೆಡ್ಡಿ, ಶಾಲೆಯ ಮುಖ್ಯ ಶಿಕ್ಷಕಿ ರೋಜಾ ಮೇರಿ ಸೇರಿದಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಶಿಕ್ಷಕ ವೃಂದ ಹಾಗೂ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ನಮಸ್ಕಾರ. ಇವತ್ತು ನನಗೆ ಭಾಳ ಖುಷಿಯಾಗಿದೆ, ಭಾಳ ಸಂತೋಷ ಆಗಿದೆ. ಅದಕ್ಕೆ ಮೊದಲು ಎಲ್ರಿಗೂ ಸ್ಟೂಡೆಂಟ್ಸ್ಗೆಲ್ರಿಗೂ
ಕಂಗ್ರ್ಯಾಚುಲೇಷನ್ಸ್. ಈ ಸಮಸ್ಯೆಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಇದರಲ್ಲಿ ಒಬ್ಬರದೇ ಇಲ್ಲ, ಬರೀ ಸ್ಟೂಡೆಂಟ್ಸ್ ಅಷ್ಟಾಬಿದ್ದು ಅಚೀವ್ ಆಗಿರೋದಲ್ಲ, ಇದು ಪೇರೆಂಟ್ಸ್ ಮಾಡಿ ಅಚೀವ್ ಆಗಿರೋದಿಲ್ಲ, ಸಂಸ್ಥೆ ಅಚೀವ್ ಮಾಡಿ ಅಚೀವ್ ಆಗಿರೋದಿಲ್ಲ. ಎಲ್ಲರೂ ಶ್ರಮ ಇದೆ ಈ ಅಚೀವ್ಮೆಂಟ್ನಲ್ಲಿ. ನನ್ನ ಪ್ರಕಾರ ಏನು ಇವಾಗ ನಮ್ಮ ಈ ಇನ್ಸ್ಟಿಟ್ಯೂಷನ್ಗೆ ರಿಸಲ್ಟ್ಸ್ ಬಂದಿದೆ, ಎಲ್ಲ ಪರ್ಫಾರ್ಮ್ ಮಾಡಿದ್ದೀರಾ, ಇದು ಎಲ್ಲರ ಶ್ರಮನೂ ಇದೆ ಇದರಲ್ಲಿ. ಆ ಪೇರೆಂಟ್ಸು ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಮೀಟಿಂಗ್ ಬಂದಾಗ ಭಾಳ ಕಡಿಮೆ ಇರ್ತಾಯಿತ್ತು. ಇವಾಗ ನೋಡಿದ್ರೆ ಖುಷಿ ಆಗ್ತಾಯಿದೆ. ಅಂದರೆ ಜವಾಬ್ದಾರಿ ಬಂದಿದೆ ಅವ್ರಿಗೆ ಅಂತ. ಯಾವಾಗ ಬರ್ತದೆ ಗೊತ್ತಾಗಲ್ಲ ಅವ್ರಿಗೆ, ಯಾರೋ ಸ್ವಲ್ಪ ತಿಳಿಸಿದ್ರೆ ಬರ್ತದೆ, ಗೈಡ್ ಮಾಡಬೇಕು ಅಷ್ಟೇ. ಸೊ ಆ ಪ್ರಯತ್ನಗಳಿಂದ, ನಾವು ಮಾಡಿರೋ ಪ್ರಯತ್ನಗಳಿಂದ ನಮಗೆ ಫಲಿತಾಂಶ ಸಿಕ್ಕಿದೆ. ಎಲ್ಲ ನಿಮ್ಮ ಅಚೀವ್ಮೆಂಟ್ ಮೂಲಕ ಎಲ್ಲ ಸಿಕ್ಕಿದೆ. ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಕಷ್ಟ ಬಿದ್ದಿದ್ದೀರಾ, ಚೆನ್ನಾಗಿ ಓದಿದ್ದೀರಾ, ಪೇರೆಂಟ್ಸು ಸಪೋರ್ಟ್ ಮಾಡಿದ್ದೀರಾ, ಅದರಿಂದ ಅವರು ಅಚೀವ್ಮೆಂಟ್ ಮಾಡೋಕ್ಕಾಗಿದೆ. ಇಷ್ಟೆಲ್ಲ ಮಾಡಿ ಇಲ್ಲಿ ಮ್ಯಾನೇಜ್ಮೆಂಟು, ಈ ಸಂಸ್ಥೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋರು ಇವ್ರ ಮೇಲೇನು ಎಲ್ಲ ಜವಾಬ್ದಾರಿಯಿಂದ ಮಾಡಿರೋದ್ರಿಂದ ಈ ಅಚೀವ್ಮೆಂಟ್ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಜಾಸ್ತಿ ಮಾತಾಡಲಿಕ್ಕೇನಿಲ್ಲ. ಆಲ್ರೆಡಿ ನಾನೆಲ್ಲ ನಿಮಗೆ ಹೇಳಿರೋದ್ರಿಂದ, ಅದೆಲ್ಲ ನೀವು ಪಾಲಿಸ್ತಾ ಇರೋದರಿಂದ ಒಳ್ಳೆಯದಾಗಿದೆ ಸಂಸ್ಥೆಗೆ. ಇದು ಮುಂದೆಗೂ ಇದೇ ಥರ ಒಳ್ಳೆಯದಾಗಲಿ, ಚೆನ್ನಾಗಿ ಎಲ್ಲರೂ ಈ ದಾರಿಗಳನ್ನ ಹಿಡ್ಕೊಂಡು, ಈ ದಾರಿಯನ್ನೇ ಹಿಡ್ಕೊಂಡು ಹೋಗೋ ಥರ ಆಲೋಚನೆ ಮಾಡ್ಕೊಂಡು ಇಟ್ಕೊಂಡು ಹೋದರೆ ಅಚೀವ್ಮೆಂಟ್ಸು ಚೆನ್ನಾಗಿರುತ್ತೆ, ಫ್ಯೂಚರ್ಸು ನಿಮಗೂ ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮ್ಲಿಗೂ ಚೆನ್ನಾಗಿರುತ್ತೆ. ಅದು ಬಿಟ್ಟು ಈ ಅಚೀವ್ಮೆಂಟ್ಸ್ ಎಲ್ಲ ಇವಾಗ ಬರೋದು ಆಲ್ರೆಡಿ ನಾನು ಹೇಳಿದ್ದೀನಿ ಹೇಗೆ ಬರ್ತಾವೆ ಈ ಅಚೀವ್ಮೆಂಟ್ಸು ಅಂತ. ಅಂದರೆ ಶಿಸ್ತು, ನಾನು ಒಂದು ಶಿಸ್ತನ್ನು ಮಾತು ಹೇಳಿದ್ದೀನಿ. ಆ ಶಿಸ್ತಿಂದ ಬರ್ತದೆ. ಶಿಸ್ತು ಅನ್ನೋದೇನು, ಜವಾಬ್ದಾರಿ ನಡೆಸೋದೇ ಶಿಸ್ತು. ಶಿಸ್ತಿದ್ರೆ ಜವಾಬ್ದಾರಿ ನಡೆಸ್ತೀವಿ. ಆ ಜವಾಬ್ದಾರಿ ಎಲ್ಲಿಂದಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ, ನಾನು ಹೇಳಿದ್ದು ಫಸ್ಟ್ ಸ್ಟಾರ್ಟಿಂಗು ಆರೋಗ್ಯ ಚೆನ್ನಾಗಿರಬೇಕು. ನಮ್ಮ ಆರೋಗ್ಯ ಫಸ್ಟ್ ಮೇಂಟೈನ್ ಮಾಡಬೇಕು ಚೆನ್ನಾಗಿ. ಆವಾಗ ಸಾಧಿಸೋದಕ್ಕೆ ಏನು ಮಾಡಿ ಸಾಧಿಸೋದಕ್ಕೂ ದಾರಿ ಚೆನ್ನಾಗಿರುತ್ತೆ. ಸರಿಯಪ್ಪ, ಆರೋಗ್ಯ ಹೆಂಗೆ ಬರ್ತದೆ ಅಂದರೆ, ನಾವು ಭಾಳ ಕ್ಲೀನಾಗಿರಬೇಕು, ನಮ್ಮ ಜಾಗನ ಕ್ಲೀನಾಗಿ ಇಟ್ಕೋಬೇಕು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್ಸ್. ಶಿಸ್ತು ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಆಮೇಲೆ ಓದೋ ಶಿಸ್ತು, ಅದೆಲ್ಲ ಆಮೇಲೆ ನೆಕ್ಸ್ಟು. ಫಸ್ಟ್ ಶಿಸ್ತು ಸ್ಟಾರ್ಟ್ ಆಗಬೇಕಾಗಿರೋದು ಆರೋಗ್ಯದಿಂದ ಶುರುವಾಗಬೇಕು. ಆರೋಗ್ಯ ಹೇಗೆ ಬರುತ್ತಪ್ಪ ಅಂದರೆ, ಎಲ್ಲ ಕ್ಲೀನ್ ಮೇಂಟೈನ್ ಮಾಡಬೇಕು, ಕ್ಲೀನಾಗಿರ್ಬೇಕು. ಮನೆಯಲ್ಲಿ ಅಡುಗೆ ಮನೆ ಆಗಲಿ, ಎಲ್ಲ ಪೂರ್ತಿ ಮನೆಯನ್ನು ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರುತ್ತೆ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು. ಮಕ್ಕಳಾಗಲಿ, ತಂದೆ ತಾಯಿಗಳಾಗಲಿ, ಆ ಕುಟುಂಬದವ್ರಿಗೆಲ್ರಿಗೂ ಜವಾಬ್ದಾರಿ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಅವ್ರ ಜವಾಬ್ದಾರಿಯಾಗಿರುತ್ತೆ. ಅದು ಇಟ್ಕೊಂಡ್ರೆ ಆರೋಗ್ಯವಾಗಿರ್ತೀವಿ. ಆರೋಗ್ಯ ಚೆನ್ನಾಗಿದ್ದರೆ ಏನಾದರೂ ಸಾಧಿಸೋಕ್ಕಾಗಲ್ಲ. ಇದು ಹೇಳಬೇಕಾಗಿದ್ದು ನಾನಿವತ್ತು. ಅದು ಬಿಟ್ಟು ಬಾಕಿದೆಲ್ಲ ಏನು ಯಾವ ಥರ ಓದಬೇಕು ಅವೆಲ್ಲ ಮೊದಲು ಹೇಳಿದ್ದೀನಿ. ಮತ್ತೆ ಬಂದಾಗ್ಲೂ ಹೇಳ್ತೀವಿ. ಯಾಕಂದರೆ ಇರೋರೆಲ್ಲ ಕಂಪ್ಲೀಟ್ ಮೂವ್ ಆಗ್ತಾ ಇರ್ತಾರಲ್ಲ ನೆಕ್ಸ್ಟ್ ಸ್ಟೇಜ್ಗೆ, ಅದಕ್ಕೋಸ್ಕರ ಹೇಳಬೇಕಾಗುತ್ತೆ, ಹೇಳಿದ್ದೇ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಇವಾಗ ಯಶಸ್ವಿ ಮಾಡಿರೋರಿಗೆ, SLC ಸ್ಟೂಡೆಂಟ್ಸ್ಗೆ, ನೆಕ್ಸ್ಟ್ ಫ್ಯೂಚರ್ ಹೋಗೋ ಇದಕ್ಕೆ ಅವ್ರಿಗೆ ನನ್ನ ಬೆಸ್ಟ್ ವಿಶಸ್ಸು. ಅಂದರೆ ನೆಕ್ಸ್ಟ್ 2 ಇಯರ್ಸು ಭಾಳ ಇಂಪಾರ್ಟೆಂಟ್ ಇದೆ. ಇವಾಗಕ್ಕಿಂತ 10th PUC 2 ವರ್ಷ ಇದೆಯಲ್ಲ, ಭಾಳ ಇಂಪಾರ್ಟೆಂಟ್ ಇದೆ. ಈ 29 ಜನ ಯಾರಿದ್ದಾರೆ ಇವರಿಗೆ ನೆಕ್ಸ್ಟ್ PUC ಲೆವೆಲ್ಲು ಭಾಳ ಇಂಪಾರ್ಟೆಂಟ್. ಅದೇ ಟರ್ನಿಂಗ್ ಪಾಯಿಂಟ್. ನಿಮಗೆ ಹೈಯರ್ ಎಜುಕೇಷನ್ಗೆ ದಾರಿ ಸಿಗೋದು ಅಲ್ಲಿಂದಾನೆ.
SLC ಒಂದು ಮುಗಿಸ್ಬಿಟ್ರೆ ಅಲ್ಲ, ತುಂಬ ಇಂಪಾರ್ಟೆಂಟು. ಡಿಗ್ರಿಗೆ ಹೋದ್ಮೇಲೆ ತನ್ನಾಗೆ ತನ್ನ ಬುದ್ಧಿ ಬಂದ್ಬಿಡತ್ತೆ, ಮೆಚೂರಿಟಿಗೆ ಬಂದ್ಬಿಟ್ಟಿರ್ತೀರ ನೀವು. ಇಂಪಾರ್ಟೆಂಟು ನೀವು ನಿಮ್ಮ ಶ್ರದ್ಧೆ ಎಲ್ಲ ಅದು ಪಾಠಕ್ಕೆ ಬಂದ್ಬಿಡುತ್ತೆ ಡಿಗ್ರಿಗೆ ಹೋದ್ಮೇಲೆ. PUC ಇದೆಯಲ್ಲ 2 ವರ್ಷ, ಇನ್ನು ಈ 10th ಸ್ಟ್ಯಾಂಡರ್ಡ್ ಇವಾಗ ಪಾಸ್ ಆಗಿರೋರ್ಗೆ ಹೇಳೋದು, ಇಲ್ಲಿರೋರ್ಗು ಮುಂದೆ ಅದು ಜ್ಞಾಪಕ ಇಟ್ಕೊಂಡು ಪಾಲಿಸ್ಬೇಕು ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಇವಾಗ ಈ ಯಾರು 29 ಜನ ಯಾರು ಪಾಸ್ ಮಾಡಿದ್ದಾರೆ ಅವ್ರಿಗೆ ನೆಕ್ಸ್ಟ್ 2 ಇಯರ್ಸು ಇವಾಗ ಎಷ್ಟು ಶಿಸ್ತಿಂದ ಓದಿದ್ದೀರಾ, ಇದಕ್ಕಿಂತ ಭಾಳ ಕಷ್ಟಪಡಬೇಕಾಗುತ್ತೆ. ಅಂದರೆ ಓದೋವಾಗ ಅದು ಒಂದು ಫಸ್ಟ್ ಹೇಳಿದ್ದೀನಿ ಆಲ್ರೆಡಿ, ಓದೋವಾಗ ಬರೀ ಓದ್ಕೊಂಡೇ ಕೂತ್ಕೋಬಾರ್ದು, ಸ್ವಲ್ಪ ಆಟನೂ ಆಡಬೇಕು, ಸ್ವಲ್ಪ TV ನೋಡಬೇಕು, ಮೈಂಡ್ ಒಂದೇ ಇದರಲ್ಲಿ ಹೋಗ್ಬಾರ್ದು. ಬಟ್ ಕಾನ್ಸಂಟ್ರೇಷನ್ನು ಓದೋದ್ರ ಮೇಲೆ ಜಾಸ್ತಿ ಇರಬೇಕು. ಅಚೀವ್ಮೆಂಟ್ ಅಷ್ಟೇ, ಬರೀ ನೀವು 10 ಸಲ ಓದೋದ ಮೇಲೇ ಇದು ಬಿಟ್ಟು 10 ಸಲ ಓದ್ರೂ ನಮಗೆ ತಲೆ ಬರ್ತಲ್ಲ. ಸ್ವಲ್ಪ ಡೈವರ್ಷನ್ ಮಾಡಬೇಕು, ಓದೋದ್ರ ಬಗ್ಗೆನೂ ಗಮನ ಕೊಡಬೇಕು, ಸ್ವಲ್ಪ ರಿಲ್ಯಾಕ್ಸ್ ಕೊಡಬೇಕು. 1 ಅವರ್ ಕಂಟಿನ್ಯೂಸ್ ಓದ್ತೀರಾ, ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು, ಮೈಂಡ್ ರಿಲ್ಯಾಕ್ಸ್ ಕೊಡಬೇಕು, ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು. ಆ ಸ್ಟಾರ್ಟ್ ಮಾಡೋವಾಗಂತೂ ಓದೋವಾಗಂತೂ ಕಾನ್ಸಂಟ್ರೇಷನ್ನು ಫೋಕಸ್ಸು ಅದ್ರ ಮೇಲೇ ಗಮನ ಇರಬೇಕು, ಬೇರೆ ಇನ್ನೊಂದು ಯೋಚನೆ ಮಾಡಬಾರ್ದು. ಏನೇ ಕೆಲಸ ಮಾಡಲಿ, ಎಂಥ ಕೆಲಸ ಆದರೂ ಮಾಡಲಿ, ಕೆಲಸ ಮಾಡುವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಯಾವುದೇ ಕೆಲಸ ಯಶಸ್ವಿ ಆಗತ್ತೆ, ಫೇಲ್ಯೂರ್ ಆಗಲ್ಲ. ಅದೇ ರೀತಿಯಲ್ಲಿ ನಾನು ಹೇಳೋದು, ಮಕ್ಕಳಿಗೆ ಹೇಳ್ತಾ ಇರೋದು, ಓದಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಓದುವಾಗ ಸ್ಕೂಲ್ನಲ್ಲಿ ಟೀಚರ್ಸು ಪಾಠ ಹೇಳ್ಕೊಡುವಾಗ ಗಮನ ಅಲ್ಲಿರಬೇಕು, ಬೇರೆ ಏನೋ ಯೋಚನೆ ಮಾಡೋದು, ನಾವು ಅಲ್ಲಿ ಹೋಗೋದು, ಯಾವುದ್ರ ಬಗ್ಗೆನೂ ಯೋಚನೆಗೆ ಬಿಡಬಾರ್ದು. ಫುಲ್ ಕಾನ್ಸಂಟ್ರೇಷನ್ನು ಟೀಚರ್ ಏನು ಕಲಿಸ್ತಾರೆ ಅದ್ರ ಮೇಲೇ ಇರಬೇಕು. ನಿಮ್ಗೆ ಡೌಟ್ ಬಂದರೆ ಅಲ್ಲೇ ಕೇಳಬೇಕು. ಅವ್ರು ಡೌಟ್ ಗೊತ್ತಿಲ್ಲ ಅಂದರೆ ಅವ್ರು ತಿಳ್ಕೊಂಡು ಬಂದು ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಬೋದು, ಅಲ್ಲೇ ಹೇಳ್ಬೇಕಂತಿಲ್ಲ. ಕಂಪ್ಲೀಟ್ ಟೀಚರ್ಸ್ ಗೊತ್ತಿರುತ್ತೆ, ನಿಮ್ಮ ಕ್ವಶನ್ ಅವ್ರಿಗೆ ಗೊತ್ತಿರುತ್ತೆ ಅಂತ ಏನೂ ಇಲ್ಲ, ಅವ್ರಿಗೂ ಗೊತ್ತಿಲ್ಲದೆ ಇರ್ಬೋದು. ಬಟ್ ಅವ್ರು ತಿಳ್ಕೊಂಡು ಮತ್ತೆ ಹೇಳ್ಬೋದು, ನಾಳೆ ಕ್ಲಾಸ್ನಲ್ಲಿ ಹೇಳ್ಬೋದು. ಈ ಥರ ಸಾಗಿಸ್ಬೇಕು ವಿದ್ಯಾಭ್ಯಾಸ. ಸೊ ಆ ಥರ ಮಾಡಿದಾಗ ಯಶಸ್ವಿ ಆಗುತ್ತೆ ಜನ. ಇವಾಗ ಹೇಗೆ ಅಚೀವ್ ಆಗಿದೆ ಅಂದರೆ ಭಾಳ ಕಷ್ಟಪಟ್ಟಿದ್ದೀರ, ಒಬ್ಬರು ಸ್ಟೂಡೆಂಟ್ಸು ಭಾಳ ಕಷ್ಟ ಬಿದ್ದಿದ್ದಾರೆ. ನನ್ನ ಪ್ರಕಾರ ಇದಕ್ಕಿಂತ ಅಚೀವ್ಮೆಂಟ್ ಜಾಸ್ತಿ ತಗೋಬೋದು, ಕಷ್ಟ ಸ್ವಲ್ಪ ಕಡಿಮೆ ಮಾಡಿ. ಇವಾಗ ನಾನು ಹೇಳ್ತನಲ್ಲ, ಅದನ್ನು ಪಾಲನೆ ಮಾಡಬೇಕು. ಶುದ್ಧ ಇರಬೇಕು, ಆರೋಗ್ಯ ಚೆನ್ನಾಗಿಟ್ಕೋಬೇಕು, ಓದೋದುವಾಗ ಕಂಟಿನ್ಯೂಸ್ ಓದ್ದಂಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಕೊಡಬೇಕು, ಬೇಗ ನಿದ್ದೆ ಹೋಗಬೇಕು. 11 ಗಂಟೆಗೆ ಮೇಲೆ ಇದು ಮಾಡ್ಕೊಂಡು ಓದ್ಕೊಂಡು ಕೂತ್ಕೋಬೇಕಾಗಿ ವೇಸ್ಟ್. ನಮ್ಮ ಶರೀರಕ್ಕೆ ರೆಸ್ಟ್ ಕೊಡಬೇಕು, ಸೊ ಬೇಗ ನಿದ್ದೆ ಹೋಗಬೇಕು. ನಾನು 2 ಗಂಟೆವರೆಗೂ ಓದ್ತೀನಪ್ಪ, ಅದರಿಂದನೇ ನಾನು ಸ್ಕೋರ್ ಮಾಡಿದೆ ಅನ್ನೋದು ತಪ್ಪು. ನೀವು ಯಾವಾಗ ಸ್ಕೋರ್ ಮಾಡ್ತೀರಂದರೆ ಓದೋವಾಗ ಅದ್ರ ಮೇಲೆ ಗಮನ ಇಟ್ಟರೆ ಅದು ಇಲ್ಲಿ ಉಳ್ಕೊತಾದೆ. ಬೇರೆ ಕಡೆ ಗಮನ ಇಟ್ಕೊಂಡು ಇಲ್ಲಿ ಓದಿದ್ರೆ ವೇಸ್ಟು. ನೀವು ಎರಡು ಅವರಲ್ಲ, ನೀವು 10 ಅವರ್ ಓದಿದ್ರೂ ವೇಸ್ಟ್. ಎಷ್ಟೊತ್ತು ಓದ್ತೀರೋ ಅಷ್ಟೊತ್ತು ಗಮನ ಇರಬೇಕು ಅದ್ರ ಮೇಲೆ. ಓದೋದು ಒಂದೇ ಅಲ್ಲ, ಈವನ್ ಪೇರೆಂಟ್ಸ್ಗೂ ಹೇಳೋದು, ಯಾವುದೇ ಕೆಲಸ ಮಾಡಿದೆ ಅದು ಶ್ರದ್ಧೆಯಿಂದ ಮಾಡಬೇಕು, ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಅದ್ರ ಮೇಲೆ ಗಮನ ಇಟ್ಟು ಮಾಡಿದ್ರೆ ಯಾವುದಾದ್ರೂ ಯಶಸ್ವಿ ಆಗುತ್ತೆ, ಹೈ ರೇಂಜ್ನಲ್ಲಿ ಯಶಸ್ವಿ ಆಗುತ್ತೆ. ಸೊ ಮುಂದೆ ಅವರ ಸ್ಟೂಡೆಂಟ್ಸ್ಗೆ ಡೆಫಿನೆಟ್ಲಿ ಇನ್ನು 2 ಇಯರ್ಸು ಭಾಳ ಇಂಪಾರ್ಟೆಂಟ್ ಇದೆ. ನೀವು ಕಷ್ಟ ಬೀಳಬೇಕಾಗತ್ತೆ, ಕಾನ್ಸಂಟ್ರೇಟ್ ಮಾಡಿ ಓದಿ ಚೆನ್ನಾಗಿ ಯಶಸ್ವಿ ಆಗಲಿ, ನೀವೆಲ್ಲ ಇನ್ನು ಮುಂದೆ ಚೆನ್ನಾಗಿ ಬೆಳ್ಕೊಂಡು ಹೋಗಲಿ ಅಂತ ನಾನು ನಿಮಗೆಲ್ಲ ವಿಶಸ್ಸು, ಮೈ ಬೆಸ್ಟ್ ವಿಶಸ್ ಟು ಯು ಆಲ್.
ಇವಾಗ ನೆಕ್ಸ್ಟ್ ಸ್ಟೂಡೆಂಟ್ಸು ಇಲ್ಲಿಂದ ಬಿಟ್ಟು ಹೋಗ್ತಾರೆ. ಫ್ಯೂಚರ್ ಇನ್ನೊಂದು ಎಂಡಿವರು ಅಲ್ಲಿ ಚೆನ್ನಾಗಿ ಯಶಸ್ವಿ ಆಗ್ತೀರಾ. ಇನ್ನು ಮುಂದೇನು ಯಶಸ್ವಿ ಆದಾಗ ಒಂದು ಜೀವನ ಸಿಗ್ತದೆ, ಒಂದು ಒಳ್ಳೆ ಜಾಬ್ ಸಿಗ್ಬೋದು, ಒಂದು ಒಳ್ಳೆ ವ್ಯಾಪಾರ ಮಾಡ್ಬೋದು. ನೀವು ಒಂದು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆದಾಗ ಮತ್ತೆ ಸ್ವಲ್ಪ ಈ ಕಡೆ ಹಿಂದೆ ತಿರುಗಿ ನೋಡಬೇಕು. ವೇಮಣ್ಣ ಇನ್ಸ್ಟಿಟ್ಯೂಟ್ ಕಡೆ ಸ್ವಲ್ಪ ನೋಡಿದ್ರೆ ಅದ್ರ ಪ್ಲೆಷರೇ ಬೇರೆ ಬೇರೆ. ನಾವೇನು ಇಲ್ಲಿಂದ ತಗೊಂಡು ಹೋಗಿರ್ತೀವಿ ಅದನ್ನು ಸ್ವಲ್ಪ ಅಟ್ಲೀಸ್ಟ್ ವಾಪಸ್ ಕೊಡಬೇಕು. ಕೊಟ್ಟರೆ ಅದರ ಸ್ಯಾಟಿಸ್ಫ್ಯಾಕ್ಷನ್. ಹಾಗಾಗಿ ಎಲ್ಲರೂ ಯಶಸ್ವಿಯಾಗಿ ಚೆನ್ನಾಗಿ ಮತ್ತೆ ಈ ಇನ್ಸ್ಟಿಟ್ಯೂಷನ್ಗೆ ಏನಾದರೂ ಮಾಡಬೇಕಂತ ನಾನು ಕೋರ್ಕೊಳ್ತೀನಿ. ಒಂದು ಮಾಡ್ಕೊತೀನಿ ಅಂದರೆ ಒಂದೇ ರೀತಿನಲ್ಲಿ ಮಾಡಬೇಕಾಗಿಲ್ಲ. ಬರೀ ದುಡ್ಡು ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕಂತೇನಿಲ್ಲ. ಈವನ್ ನೀವು ಕಾಲೇಜ್ ಓದೋವಾಗ್ಲೂ ಅಷ್ಟೇ, ನೀವು ಪಿ ಯು ಸಿ ಓದೋವಾಗಲೂ ಅಷ್ಟೇ, ನಿಮಗೆ ಚೆನ್ನಾಗೆಲ್ಲ ಸಬ್ಜೆಕ್ಟೆಲ್ಲ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಬಂದು ಸ್ಟೂಡೆಂಟ್ಸ್ಗೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಪಾಠ ಹೇಳ್ಬೋದು. ಆ ಪಾಠ ಹೇಳೋದ್ರಿಂದ ನಿಮಗೆ ಗೊತ್ತಿಲ್ಲ, ನೀವೇ ಗಳಿಸೋದು ಜಾಸ್ತಿ. ಪಾಠ ಕೇಳ್ಕೊಳ್ಳೋರಿಗಿಂತ ಪಾಠ ಹೇಳ್ಕೊಳ್ಳೋರು ಜಾಸ್ತಿ ಗೆದ್ಕೊತಾರೆ. ಅಂದರೆ ಅವ್ರಿಗೆ ರಿಮೆಂಬ್ರೆನ್ಸು ಚೆನ್ನಾಗಿ ಜ್ಞಾಪಕ ಇರ್ತದೆ. ನೀವೇನು ಹೇಳ್ಕೊಡ್ತೀರೋ, ಯಾರೇ ಆಗಲಿ ಒಬ್ರಿಗೆ ಹೇಳ್ಕೊಡೋರಿಗೆ ಜ್ಞಾಪಕ ಚೆನ್ನಾಗಿರುತ್ತೆ, ಕೇಳ್ಕೊಳ್ಳೋರ ಜ್ಞಾಪಕ ಕಡಿಮೆ. ಹಾಗಾಗಿ ಸ್ಟೂಡೆಂಟ್ಸು ಇಲ್ಲಿಂದ ಹೋಗಿರೋ ಸ್ಟೂಡೆಂಟ್ಸು ನಿಮ್ಗೆ ಯಾವಾಗಾದರೂ ಫ್ರೀ ಟೈಮ್ ಸಿಕ್ತು ಇಲ್ಲಿ ಬಂದು ಹೆಡ್ಮಿಸ್ಟ್ರೆಸ್ ಹತ್ರ ಮಾತಾಡಿ, ನಾನು ಒಂದು ಸಬ್ಜೆಕ್ಟ್ ಈ ಥರ ಈ ಕ್ಲಾಸ್ಗೆ ನಾನು ಈ ಸಬ್ಜೆಕ್ಟ್ ತಗೊತೀನಿ, ಇಂಥ ಸಬ್ಜೆಕ್ಟ್ ತಗೋತೀನಿ, ಬಂದು ಅವ್ರಿಗೆ ಕಲಿಸ್ಬೋದು. ಫ್ರೀ ಟೈಮ್ ಮಾಡಿ ಇಲ್ಲ, ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರನ್ನ ಕರ್ಕೊಳ್ಳೋದು, ಒಂದು ಟ್ಯೂಷನ್ ಥರ ಹೇಳ್ಬೋದು. ಬೇರೆ ಔಟ್ ಆಫ್ ಸ್ಕೂಲ್ ಟೈಮ್ ಬಿಟ್ಟು ಬೇರೆ ಟೈಮ್ನಲ್ಲಿ ನೀವು ಒಂದಷ್ಟು ಜನ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಇಲ್ಲೇ ಸ್ಕೂಲ್ನಲ್ಲಿ ನಿಮ್ಗೆ ಗೊತ್ತಿರೋ ಪಾಠನ ಅವರು ಕಲಿಸ್ಬೋದು. ಇಂಥವೆಲ್ಲ ಏನಾಗುತ್ತೆ ಅಂದರೆ ಇನ್ಸ್ಟಿಟ್ಯೂಷನ್ಗೆ ಆಗಲಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿಂದ ಓದ್ಕೊಂಡು ಚೆನ್ನಾಗಿ ಹೋಗಿರೋ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಅವ್ರಿಗೆ ಟೈಮ್ ಸಿಕ್ಕಿದಾಗ ಹತ್ರ ಇದ್ದಾಗ ಬಂದು ಮಾಡಬೇಕು. ಯಾವುದು ಮನಸ್ಸಿಗೆ ಬಂದ್ರೂ ಮಾಡಬೇಕು ಅನ್ನೋದು ದೊಡ್ಡ ವಿಷಯ ಅಲ್ಲ. ಮಾಡ್ಬೋದು, ಮನಸ್ಸಿಗೆ ಬರಬೇಕು. ಮನಸ್ಸಿಗೆ ಬಂದರೆ ಯಾವುದೇ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ನಿಮ್ಮ ಕಡೆಯಿಂದನೂ ಸಂಸ್ಥೆ ಇದು ಮಾಡ್ತಾ ಇದ್ದೀವಿ. ನಾವು ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ನೀವು ಓದ್ತಾ ಮುಂದೇನು ಹತ್ರ ಇದ್ದರೆ ನೀವು ಯಾವಾಗ ಟೈಮ್ ಮಾಡ್ಕೊಂಡು ಬನ್ನಿ, ಪರವಾಗಿಲ್ಲ. ಬಂದು ಒಂದು ಇಂಥ ಪಾಠ ನಾನು ಕಲಿಸ್ಬೇಕು, ಇಂಥ ಸ್ಟ್ಯಾಂಡರ್ಡ್ಗೆ ಈ ಪಾಠ ಕಲಿಸ್ತೀನಿ, ಆ ಪಾಠನೇ ಸಾಕು. ನೀವು ಬುಕ್ಕೆಲ್ಲ ಎಲ್ಲ ಫುಲ್ ಕಂಪ್ಲೀಟ್ ಸಬ್ಜೆಕ್ಟ್ ಎಲ್ಲ ಮಾಡಬೇಕಂತಿಲ್ಲ, ಎಲ್ಲ ಲೆಸನ್ಸು ಮಾಡಬೇಕಂತಿಲ್ಲ. ಒಂದು ಲೆಸನ್ ಚೂಸ್ ಮಾಡ್ಕೊಳ್ಳಿ, ಆ ಒಂದು ಲೆಸನ್ನೇ ಹೇಳ್ಕೊಡಿ ಅವ್ರಿಗೆ. ಹೆಲ್ಪ್. ಸೊ ಹೆಲ್ಪ್ ಅನ್ನೋದು ಒಂದೇ ರೀತಿ ಅಲ್ಲ, ನಾನಾ ರೀತಿ ಮಾಡ್ಬೋದು. ಯಾವ ರೀತಿ ಆದರೂ ಮಾಡ್ಬೋದು. ನಾಳೆ ದಿವಸ ಬೈ ಚಾನ್ಸ್ ಇಲ್ಲೇನೋ ಒಂದು ಫಂಕ್ಷನ್ ಆಯಿತು, ವಾಲಂಟ್ರಿಯಾಗಿ ಬಂದು ಏನೇನು ಹೆಲ್ಪ್ ಬೇಕು, ಇಲ್ಲಿ ಒಂದು ಕ್ಲೀನ್ ಮಾಡ್ಬೋದು ಆಗ್ಬೋದು, ಒಂದು ಚೇರ್ ಓಡಿಸೋದಾಗ್ಬೋದು, ಗುಡಿಸೋದು ಏನಾದರೂ ಆಗ್ಬೋದು. ಇನ್ವಾಲ್ವ್ ಆಗಬೇಕು. ಇವನ್ ಇಲ್ಲಿಂದ ಹೋದ್ಮೇಲೂ ಮಕ್ಕಳಿಗೆ ನಾನು ಹೇಳೋದು ಆ ಇಂಟ್ರೆಸ್ಟ್ ಇರಬೇಕು. ನಮ್ಮದು ಅನ್ನೋ ಈ ಸಂಸ್ಥೆ ನಮ್ಮದು, ಇಲ್ಲಿಂದ ನಾವು ಓದ್ಕೊಂಡು ಹೋಗಿದ್ದೀವಿ ಅನ್ನೋ ಇದು. ಸೊ ಎಲ್ಲರೂ ಯಶಸ್ವಿ ಆಗಿರೋದಕ್ಕೋಸ್ಕರ ನನ್ನ ಒನ್ಸ್ ಅಗೇನ್ ಮೈ ಗುಡ್ ವಿಶಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಆಮೇಲೆ ಮುಂದೆ ನಾನು ಮೊದಲು ಫಸ್ಟ್ ಇಯರ್ ಮಾಡಿದ್ದಕ್ಕಿಂತ ಸೆಕೆಂಡ್ ಇಯರ್ ಸ್ವಲ್ಪ ಹೆಚ್ಚಿಗೆ ಮಾಡಿದೆ. ಸೆಕೆಂಡ್ ಇಯರ್ ಮಾಡಿದ್ದಕ್ಕಿಂತ ಇವಾಗ ಇನ್ನೂ ಹೆಚ್ಚಿಗೆ ಮಾಡಿದ್ದೆ. ಸೊ ಆ ಹೆಚ್ಚಿಗೆ ಮಾಡೋದಕ್ಕೆ, ನಾನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ಶಕ್ತಿ ಕೊಡಲಿ ಅಂತ ದೇವ್ರನ್ನ ಕೈ ಮುಗಿತೀನಿ. ಥ್ಯಾಂಕ್ ಯು. ಆ ಮಧ್ಯದಲ್ಲಿ ನಾವು ಏನು ಮಾಡ್ತೀವಂತ ಅದರ ಗ್ಯಾರಂಟಿ ಯಾವತ್ತೂ ಇರುತ್ತೆ.
1000 ವರ್ಷ ಆದ್ರೂ ಒಬ್ಬರಿಲ್ಲ ಒಬ್ರು ಮಾತಾಡ್ತಾನೆ ಇರ್ತಾರೆ. ಹೌದಲ್ವಾ? ಇವಾಗ ಪಕ್ಕದಲ್ಲಿ ಕೆ.ಸಿ. ರೆಡ್ಡಿ ಅವರಿದ್ರು. ಕೆ.ಸಿ. ರೆಡ್ಡಿ ಯಾರು? ಫಸ್ಟ್ ಚೀಫ್ ಮಿನಿಸ್ಟರ್. ಅವರಿಲ್ಲ ಆದ್ರೂ ಅವ್ರ ಹೆಸರು ಹೋಗ್ತಾ ಇರುತ್ತೆ. ಆ ತರ ವೇಮನ್ನ ವಿದ್ಯಾಸಂಸ್ಥೆಯಲ್ಲಿ ಯಾರು ಓದಿದಾರೋ ಅವರು ಲೈಫನ್ನ ನೆನೆಸ್ಕೊಂಡ ಇರ್ತಾರೆ. ನಾವು ಇವಾಗ ಹೈಸ್ಕೂಲು ಕಾಲೇಜ್ ಎಲ್ಲ ಓದಿದ್ರೆ ನಮ್ಮ ಹೈಸ್ಕೂಲ್ ಟೀಚರ್ಸ್ನ, ಹೈಸ್ಕೂಲ್ ಕ್ಲಾಸ್ಮೇಟ್ಸ್ನ ಎಲ್ಲ ನೆನ್ಕೊಳ್ತಾ ಇರ್ತೀವಿ. ಓ ಈ ತರ ಇತ್ತು, ಆ ತರ ಇತ್ತು, ಈ ತರ ಇತ್ತು ಅಂತ. ಅದಕ್ಕೋಸ್ಕರ ಲೈಫಲ್ಲಿ ಹೈಸ್ಕೂಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನ್ ಚೇಂಜ್ ಆಗುತ್ತೆ ಅದೇ, ಎಸ್ಪೆಷಲಿ 8th, 9th, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು ಇಂಪಾರ್ಟೆಂಟ್ ಇನ್ ಲೈಫ್. ಎಲ್ಲಿ ಹೋದ್ರೂ ನಿಮ್ಗೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಕೇಳೋದು. ಆದ್ರಿಂದ ನಾನು ಮಕ್ಕಳನ್ನ ತುಂಬಾ ಒತ್ತು ಕೊಡೋದು, ಅದಕ್ಕೋಸ್ಕರ ನಾನು ಕೊಡೋದು. ಯಾಕಂದ್ರೆ ಆ ಪಕ್ಕದಲ್ಲಿ 300 ಮಾರ್ಕ್ಸ್ ತಗೊಂಡಿದ್ರೆ 330, 300, ಇನ್ನೊಬ್ರು 460 ತಗೊಂಡಿರ್ತಾರೆ. ಏ ಪಾಪ ಇನ್ನು ಬಂದಿದೆ ತೋರ್ಸಪ್ಪ ಅಂದ್ರೆ, ಪಾಪ ಇವನು ಹೆಂಗಪ್ಪ ತೋರ್ಸೋದು, ನನ್ನ ಮಾರ್ಕ್ಸ್ ಕಾರ್ಡು ನನ್ನ ಫ್ರೆಂಡ್ 460 ತಗೊಂಡಿದ್ದಾನೆ ಅಂತ. ಅದಕ್ಕೋಸ್ಕರ ನಾನು ತುಂಬಾ ಒತ್ತು ಕೊಡೋದು ಮಕ್ಕಳಿಗೆ ಹೈಸ್ಕೂಲಲ್ಲಿ ಎಸ್ಪೆಷಲಿ. ಬೇಡ ನೀವು ಓಪನ್ ಆಗಿ ತೋರಿಸ್ಬೇಕು ಸರ್ ನನ್ನ ಮಾರ್ಕ್ಸ್ ಇಷ್ಟಿದೆ ಅಂತ SLCಯಲ್ಲಿ. ಅದೇ ತರ 3 ವರ್ಷದಿಂದ ಹೆಚ್ಚು ಮಾರ್ಕ್ಸ್ ನಮ್ಮ ಸ್ಕೂಲ್ ಬರ್ತಾ ಇದೆ. ಈ ಸರಿ ನಮ್ಮ ತಾಲೂಕಲ್ಲೇ ಫಸ್ಟ್ ವೇಮನ ವಿದ್ಯಾಸಂಸ್ಥೆ ಮಾರ್ಕ್ಸ್ ಬಂದಿದೆ, ಡಿಸ್ಟಿಂಕ್ಷನ್ ಬಂದಿದೆ. ಅದಕ್ಕೆ ನಮ್ಮ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಈ ಭಾಗ ರೂರಲ್ ಭಾಗ. ನಮ್ಮ ಉದ್ದೇಶ ಒಂದೇ, ಮಕ್ಕಳನ್ನ ಹೊಡಿಬೇಕು, ಅದು ಮಾಡಬೇಕು, ಇರ್ಬೇಕು ಅಂತ ಅಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇಲ್ಲಿ ರೂರಲ್ ಪಾರ್ಟಲ್ಲಿ, ಗ್ರಾಮೀಣ ಭಾಗದಲ್ಲಿ ನಾವು ಮಾಡಿರೋದು. ನಮ್ಮ ಸಂಘದ ಉದ್ದೇಶ ಏನಪ್ಪ ಅಂದ್ರೆ, ಸಂಘ ಮಾಡಿದ್ದೀವಿ, ಏನೋ ಒಂದು ಮಾಡಬೇಕು ಅಂತ ಮಾಡಿದ್ದೀವಿ. ಏನೇಂದ್ರೆ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಮಾಡಬೇಕು, ಒಂದು ಒಳ್ಳೇದು ಮಾಡಬೇಕು. ರೆಡ್ಡಿ ಸಂಘ ಇದೆಯಪ್ಪ ಅಂದ್ರೆ ಇದಪ್ಪ ಏನ್ ಮಾಡ್ತಾ ಇದೆ ಅಂದ್ರೆ, ನೋಡಪ್ಪ ಅವ್ರು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಹುಡುಗರು ಮಕ್ಕಳನ್ನೆಲ್ಲ ಇವತ್ತು ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾರೆ, ಓದ್ತಾ ಇದ್ದಾರೆ ಅಂತ. ಇದೇ ಶಾಲೆಯಿಂದ ಓದಿರೋರು ಇವತ್ತು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ. ಅದು ನಮ್ಗೆ ಹೆಮ್ಮೆ. ಎಲ್ಲ ಓದಿದ್ರೆ ವೇಮನ ಸಂಸ್ಥೆ ಅಷ್ಟೇ. ಅದು ಬಿಟ್ರೆ ಇನ್ನು ಮಾನ್ಯರು ನಮ್ಮ ರಾಮಕೃಷ್ಣ ರೆಡ್ಡಿ ಸಾರು ಇದು 3ನೇ ವರ್ಷ ಬರ್ತಾ ಇರೋದು. ಅವ್ರಿಗೇನು ಸುಮ್ಮನೆ ಬರಲ್ಲ ದುಡ್ಡು. ಅವರು ಕಷ್ಟಪಟ್ಟು ಇವತ್ತು ಸ್ಟೇಜ್ ಬಂದಾಗ ಅರೆ ನಮ್ಮ ಜೀವನದಲ್ಲಿ ಏನೋ ಒಂದು ಮಾಡಬೇಕು, ನಮ್ಮ ಕಡೆನ ಮಾಡಬೇಕು ಅಂತ ವೇಮನ ವಿದ್ಯಾಸಂಸ್ಥೆಗೆ ನೀವು ಇಂಪ್ರೂವ್ ಮಾಡಿ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ. SLCಯಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂತಾರೋ 1ರಿಂದ 3, 4 ಬಂದ್ರು ಇವತ್ತು ಸುಮಾರು ಒಂದು 10 ಜನ ಕೊಡ್ತಾರೆ SLCಯಲ್ಲಿ, 14 ಮೆಂಬರ್ಸ್. ಆಮೇಲೆ 9th ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, 8th ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಕೊಡ್ತೀನಿ ಅಂತ. ಮತ್ತೆ ಟೀಚರ್ಸ್ಗೆ ಯಾರು ಮಕ್ಕಳು ಇಂಪ್ರೂವ್ ಮಾಡಿದ್ದಾರೆ ಆ ಟೀಚರ್ಸ್ಗೂ ಪ್ರೋತ್ಸಾಹಧನ ಅಂತ ಅವರು ಕೊಡ್ತಾ ಇದ್ದಾರೆ. ಅವರು ಬೆಂಗಳೂರಿಂದ ಬಂದು ಇಲ್ಲಿ ಕೊಡ್ಬೇಕಂತ ಏನು ಅವ್ರಿಗೇನು ಇಲ್ಲ, ಬರಬೇಕು ಕೊಡಬೇಕು ಅಂತ ಇಲ್ಲ. ಮಕ್ಕಳು ಓದ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಇಲ್ಲಿ ಬಂದು ಅವ್ರು ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇದ್ದಾರೆ. ಅದನ್ನು ನೋಡಿ ಮಕ್ಕಳು ಇನ್ನೂ ಕಾಂಪಿಟೇಷನ್ ಆಗಿ ಹೋಗ್ಬೇಕು. ಇನ್ನು ನೋಡಿ ಹೈಯೆಸ್ಟ್ 613 ಬಂದಿದೆ, 611, 613 ಬಂದಿದೆ. ಇಡೀ ತಾಲೂಕಲ್ಲೇ ಹೈಯೆಸ್ಟ್ ಬಂದಿದೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮ್ಮ ಸ್ಕೂಲ್ಗೆ. ಕೆಲವರು ಪ್ಯಾರೆಂಟ್ಸು ಇಲ್ಲ ಇನ್ನೂ ಓದಿಸ್ಬೇಕು ಅಂತಾರೆ. ಇನ್ನೂ ಹೋಗ್ತಾ ಇದ್ವಿ, ಇನ್ನೂ ಸ್ಟ್ರಿಕ್ಟ್ ಮಾಡ್ತೀವಿ ಸ್ಕೂಲ್. ಮೊದಲ ಥರ ಇಲ್ಲ, 3 ವರ್ಷದಿಂದ ಸ್ಟ್ರಿಕ್ಟ್ ಮಾಡ್ತಾ ಇದ್ವಿ. ಈ ವರ್ಷ ಇನ್ನೂ ಸ್ಟ್ರಿಕ್ಟ್ ಮಾಡಿದ್ದೀವಿ, ಇನ್ನೂ ಸ್ಟ್ರಿಕ್ಟ್ ಮಾಡ್ತೀವಿ. ಯಾಕಂದ್ರೆ ಮಕ್ಕಳಿಗೂ ಒಳ್ಳೆ ಕ್ಯಾರೆಕ್ಟರ್ ಬರಬೇಕು, ಬುದ್ಧಿವಂತ ಆಗಬೇಕು. ಎಲ್ಲಾದ್ರೂ ಹೋದ್ರೆ ಎಲ್ಲಪ್ಪ ಓದಿದ್ದು ಅಂತ ಕೇಳಬೇಕು. ಆ ಥರ ಮಕ್ಕಳನ್ನ ಒಂದು ವ್ಯವಸ್ಥೆಗೆ ತಗೊಂಡು ಬರಬೇಕು ಅಂತ ನಮ್ಮ ಉದ್ದೇಶ ಅಷ್ಟೇ. ಆದ್ರಿಂದ ಇವತ್ತು ಸ್ಕಾಲರ್ಶಿಪ್ ಕೊಡಕ್ಕೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ಮ್ಯಾನೇಜ್ಮೆಂಟ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. ಅದೇ ತರ ನಮ್ಮ ಕೃಷ್ಣಾರೆಡ್ಡಿ ಡಾಕ್ಟರು ಪದೇ ಸುಮ್ಮನೆ ಇರಲ್ಲ, ಓಡಾಡ್ತಾ ಇರ್ತಾರೆ ಬೆಂಗಳೂರಲ್ಲ. ನಮ್ಮ ಶಾಲೆ ನಡೆಸ್ತಾ ಇದೆ, ಏನಾದರೂ ಹೆಲ್ಪ್ ಮಾಡಿ ಅಂತ. ಇವತ್ತು ಮಿಡ್ ಡೇ ಮೀಲ್ಸ್ ಇಡೀ ಸ್ಟೇಟ್ ಅಲ್ಲೇ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲೂ ಇಲ್ಲ. ಅಂದ್ರೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಅಲ್ಲಿ, ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ ಪ್ರೈವೇಟ್ ಸ್ಕೂಲಲ್ಲಿ. ವೇಮನ್ನ ಸ್ಕೂಲ್ ಒಂದು ಬಿಟ್ರೆ ಎಲ್ಲೂ ಮಿಡ್ ಡೇ ಮೀಲ್ಸ್ ಫ್ರೀ ಇಲ್ಲ. ಕೆಲವೊಂದು ಪ್ಯಾರೆಂಟ್ಸ್ ಲಾಸ್ಟ್ ಟೈಮ್ ಮೀಟಿಂಗ್ ಇದ್ರೆ ಮೇಕೆ ಗೌರ್ಮೆಂಟ್ ಇಂದ ದುಡ್ಡು ಹೋಗ್ತಿಲ್ಲ, ನಾವು ಮಿಡ್ ಡೇ ಮೀಲ್ಸ್ ಬಂದ್ರು. ದಯಮಾಡಿ ತಪ್ಪು. ಗೌರ್ಮೆಂಟ್ ಇಂದ 1 ರೂಪಾಯಿ ನಮ್ಗೆ ಬರಲ್ಲ. ಇಂಥ ಮಾನ್ಯದಿಂದನೇ ನಾವು ಅವ್ರು ನೋಡಿ ಕೇಳ್ಕೊಂಡು ಈ ತರ ಇದೆ ಸರ್ ಅಂದ್ರೆ ತಿಂಗಳಿಗೆ ಒಂದು ಸ್ಪಾನ್ಸರ್ ಸಿಕ್ಕಿರ್ತಾರೆ, ತಿಂಗಳಿಗೆ ಬರ್ತಾರೆ. ಅವ್ರು ಸ್ಪಾನ್ಸರ್ ಮಾಡೋದ್ರಿಂದ ನಾವು ಇಲ್ಲಿ ಒಳ್ಳೆ ಊಟ ಆಗ್ತಾ ಇದೀವಿ. ಇಲ್ಲೇ ಅಡುಗೆ ಮನೆ ಇದೆ, ಇಲ್ಲೇ ಅಡುಗೆ ಮಾಡಿ ಆಗ್ತಾ ಇದೀವಿ. ನಾವು ಬಂದ್ರು, ನಾನು ಇಲ್ಲೇ ಮಧ್ಯಾಹ್ನ ಊಟ ಮಾಡ್ತೀನಿ. ನಿಮ್ಮ ಮಕ್ಕಳಲ್ಲ, ನಾನು ಸೇರಿ ಫಸ್ಟ್ ನಾನು ಬಂದ್ರೆ ಕಿಚನೆ
ಇನ್ಸ್ಪೆಕ್ಷನ್ ಮಾಡೋದು ಹೆಂಗಿದೆ ಹೇಗಿದೆ ಅಂತ. ಅದರಿಂದ ಈ ಒಂದು ಸೌಲಭ್ಯ ಇದೆ, ಪ್ಲಸ್ ಸ್ಕಾಲರ್ಶಿಪ್ ಇದೆ. ಸ್ಕಾಲರ್ಶಿಪ್ ಅಲ್ಲಿ ಯಾವ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ಇಡೀ ನಮ್ಮ ತಾಲೂಕಲ್ಲಿ ಯಾರು ಕೊಡ್ತಾ ಇಲ್ಲ. ಇಷ್ಟೊಂದು ಬೆನಿಫಿಟ್ಸ್ ಇದೆ. ದಯಮಾಡಿ ನಿಮ್ಮ ಊರುಗಳಲ್ಲಿ ಯಾರಾದ್ರೂ ಮಕ್ಕಳಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ರೆ, ನೋಡಪ್ಪ ಇಂಥ ಬೆನಿಫಿಟ್ಸ್ ಎಲ್ಲ ಇದೆ, ವಿದ್ಯಾಸಂಸ್ಥೆಗೆ ಓದಿ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ವಿದ್ಯಾಸಂಸ್ಥೆ ಕೊಡ್ತಾ ಇದ್ದಾರೆ ಅಂತ ದಯಮಾಡಿ ಅಡ್ಮಿಷನ್ಸ್ ನಮ್ಮ ಕಡೆಯಿಂದ ಮಾಡಿಸ್ಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಸ್ವಲ್ಪ ಬೇರೆ ಕೆಲಸ ಅರ್ಜೆಂಟ್ ಯಾರು ನಮ್ಮವರು. I am very proud to give a speech today, and this is because of my teachers and members for giving me this beautiful opportunity on this special day. I want to thank teachers for encouraging me and motivating me to success in SLC and getting good marks. And also I thankful for Ramakrishna Reddy sir for motivating us by giving prize money. It was very helpful for us for paying college fees, and I also helped my parents by getting college fees. And also thankful for all the teachers. Because of teachers only I had succeed in my SLC. And also I am requesting all the 10 students to study well and make proud your parents. By getting prize money is very proud moment for your parents. It is very thank you, sir. And my dear teachers, juniors, thank you for having me back. Standing here today with so many wonderful memories. It feels like just yesterday I was sitting where you are now, learning the lessons that are helping me to shape my future. To the students here, choose every moment in this school. Work hard and enjoy this time with your friends and always respect the teachers. I will always be grateful to the school because it helped me to achieve one of my biggest milestones, securing the third prize in my 10th standard. I know here was a blessing, as I used it directly to pay my fees and support my education. Standing here today, I want to thank my teachers for guiding me towards that success. You didn't just give me the education, you helped me to build my path. And my special thanks to Mr. Ramakrishna Reddy sir. Sir, your support motivated me to keep working hard, and I will always remember you, sir. Thank you, sir. Thank you for your immense support for encouraging students like me, and also thank you to all our trust members for supporting us. To the current year 10th standard batch, your board exam year is not about that. It's about preparation. Prepare well, get good name to the school and your parents. Thank you for giving me this opportunity to all our trust members, respected principal ma'am and teachers. Thank you. And the daughter of Gopala Reddy, I request to come on the stage 611 marks from Jangmanahalli. She from Jangmanahalli and she has secured 98%. ಮತ್ತು ಶಿಕ್ಷಕರುಗಳಿದ್ದಾರೆ, ಎಲ್ಲರಿಗೂ ಸಾಧಕರ ದಿವಸ ಬಂದಿರೋ ಖುಷಿಯಾಗಿದೆ ನನಗೆ. ನಾನು ಗ್ರಾಮೀಣ ಭಾಗದ ವಿದ್ಯಾರ್ಥಿಯಾಗಿ ಕನ್ನಡ ಮೀಡಿಯಂ ಓದಿ ಇಂಜಿನಿಯರಿಂಗ್ ಮಾಡಿಕೊಂಡು ಸ್ವಲ್ಪ ದಿವಸ ಫುಲ್ ಟೈಮ್ ಟೀಚರ್ ಆಗಿ ಈಗ ವಿಸಿಟಿಂಗ್ ಫ್ಯಾಕಲ್ಟಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ. ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆರ್ಕಿಟೆಕ್ಚರ್, ಬಿಲ್ಡಿಂಗ್ ಪ್ಲಾನ್ ಮಾಡ್ತಿದ್ದೀನಿ. ನನಗೆ ಖುಷಿ ಆಯಿತು. ನಾನು ಶಾಲೆಯಲ್ಲಿ ಓದಿದ ದಿನಗಳು ನನಗೆ ಜ್ಞಾಪಕ ಬರ್ತಾ ಇದ್ದರೆ ಈ ಥರ ಮಕ್ಕಳನ್ನ ನೋಡಿ ನಿಮ್ಮ ಶಾಲೆ ಖುಷಿ ಆಗ್ತಾ ಇದೆ. ಇದೇ ರೀತಿ ನೀವು ಮುಂದೆ ಈ ಕಾಲದಲ್ಲಿ ಚೆನ್ನಾಗಿ ವ್ಯಾಸಂಗ ಮಾಡಿ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ತರಬೇಕು ಮತ್ತು ನಿಮ್ಮ ಶಿಕ್ಷಕರಲ್ಲೂ ಒಳ್ಳೆಯ ತರಬೇಕು. ಮತ್ತು ದೇಶಕ್ಕೆ ದೇಶ ಸೇವೆ ಮನಸ್ಸಲ್ಲಿ ಇಟ್ಕೊಂಡು ದೇಶಭಕ್ತಿ ಬೆಳೆಸ್ಕೊಂಡು ಸತ್ಯ ಮಾರ್ಗ ಸತ್ಯದ ನಿಷ್ಠೆ ಈ ಮಾರ್ಗಗಳನ್ನು ಬಿಟ್ಟು ಏನೂ ಸಾಧಿಸೋಕ್ಕಾಗಲ್ಲ. ಅದರಿಂದ ಉತ್ತಮ ಕ್ಯಾರೆಕ್ಟರ್ ಬೆಳೆಸ್ಕೊಳ್ಳಿ, ಚೆನ್ನಾಗಿ ವ್ಯಾಸಂಗ ಮಾಡಿ, ಒಳ್ಳೆಯದಾಗಲಿ, ದೇಶಕ್ಕೆ ಕೀರ್ತಿ ತರಲಿ. ಎಲ್ಲರಿಗೂ ಒಳ್ಳೆಯದು. Respected dignitaries on the dais, and my dear students. ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಈಗಾಗಲೇ ಎಲ್ಲ ಗೊತ್ತಿರೋಂಗೆ ಟೈಮ್ ತುಂಬ ಶಾರ್ಟೇಜ್ ಇದೆ ಸರ್. ಲಾಸ್ಟ್ ಟೈಮ್ ನಿಮ್ಮ ಒಂದು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಫಸ್ಟ್ ಟೈಮ್ ನಾನು ಸ್ಕೂಲ್ ಬಂದಾಗ ನಾನು ರಮೇಶ್ ಸರ್ ಜೊತೆಗೆ ಬಂದಿದ್ದೀವಿ. ಒಂದು ಮೋಟಿವೇಶನಲ್ ಟಾಕ್ ಅಂತ ಇಟ್ಕೊಂಡಿದ್ದು. ಇವತ್ತು ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನು ಇವತ್ತು ದ ಡೇ ಒಂದು ಹೆಸರು ಕೊಟ್ಟಿರೋದ್ರೆ ತುಂಬಾ ಚೆನ್ನಾಗಿದೆ. ಸಾಧಕರ ದಿನ ಅಂತ, ಅಚೀವರ್ಸ್ ಡೇ. ಇವತ್ತೆಲ್ಲ ಮುಂದೆ ನೀವು ಸ್ಟೂಡೆಂಟ್ಸ್ ಓದ್ತಿದ್ದೀರಿ,
You deserve that. First of all, congratulations for getting a very good percentage and making this school proud in this problem. Thank you. So, ನೀವು ಸಾಧನೆ ಮಾಡಬೇಕು ಅಂತಂದ್ರೆ ನಿಮ್ಮ ಬ್ಯಾಕ್ ಬೋನ್ ಆಗಿ ನಿಮ್ಮಿಂದಲೇ ಕೂತಿರೋಂಥ ನಿಮ್ಮ ಪೇರೆಂಟ್ಸು, ಈಗಾಗಲೇ ಅಪ್ಪಯ್ಯನವ್ರು ಹೇಳಿದಂಗೆ ಸುಮಾರು ನಿಮ್ಮ ಪೇರೆಂಟ್ಸ್ ಅವ್ರು ಏನೆಲ್ಲ ಸುಮಾರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಹಂಗಾಗಿ ನೀವು ಮುಂದೆ ಸಾಧನೆ ಕೂತಿದ್ದೀರಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಾನಗಳಲ್ಲೇ ಮಹಾದಾನ ಅಂದ್ರೆ ವಿದ್ಯಾದಾನ. ಅದರಲ್ಲಿ ನಿಮ್ಗೆ ಮೋಟಿವೇಟ್ ಮಾಡಿ ನಿಮ್ಮನ್ನೇ ಕಾಂಪಿಟೇಷನ್ ಮಾಡಿರುವಂಥದ್ದು ನಮ್ಮ ರಾಮಕೃಷ್ಣ ರೆಡ್ಡಿ ಸರ್ ಅವರು ಕ್ಯಾಶ್ ಪ್ರೈಸ್ ಒಂದು ಪ್ರೋತ್ಸಾಹ ಧನ ಅಂತ ಏನ್ ಕೊಡ್ತಾ ಇದ್ದಾರೆ, ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಆಲ್ಮೋಸ್ಟ್ ಒಂದು ನೆಕ್ಸ್ಟ್ ನಿಮ್ಮ ಏನ್ PU ಹೋಗ್ತೀರಿ ಅವಾಗ ಒಂದು ಅರ್ಧ ಫೀಸ್ ಕಟ್ಟುವಷ್ಟು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ತುಂಬಾನೇ ಗ್ರೇಟ್, ಅದು ಎಲ್ಲರೂ ಕೊಡಕ್ಕಾಗಲ್ಲ ಅಂತದ್ದು. ಇನ್ನ ಇವತ್ತು ಬಂದಿರೋರಿಗೆ ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಅಭ್ಯರ್ಥಿಯವರು ಎಲ್ಲ ಹೇಳ್ತಾ ಇದ್ರು ಅಡ್ಮಿಷನ್ಸ್ ಸ್ಟ್ರೆಂತ್ ಬಗ್ಗೆ. ಅಡ್ವರ್ಟೈಸ್ಮೆಂಟ್ ಯಾವ್ದಪ್ಪ ಅಂತಂದ್ರೆ, ನಾವು ಟೀಚರ್ಸ್ ಎಲ್ಲ ಹೇಳಿದ್ರೆ ಅದು ಫಾಸ್ಟ್ ಆಗಿ ಹೋಗಲ್ಲ. ನೀವೇನು ಆಲ್ರೆಡಿ ನೀವು ಪಾಸ್ ಔಟ್ ಸ್ಟೂಡೆಂಟ್ಸ್ ಏನು ಹೋಗ್ತಾ ಇದ್ದೀರಿ, ಈ ಇನ್ಸ್ಟಿಟ್ಯೂಷನ್ ಏನಾದ್ರು ನೀವು ಕೊಡ್ಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ಒಬ್ಬೊಬ್ರು ನಿಮ್ ಹಳ್ಳಿನಲ್ಲೇ ಇರ್ತಾರೆ. ಸೊ ಕೆಲವೊಂದು ನೆಗೆಟಿವ್ಸ್ ಇರುತ್ತೆ. ಇಲ್ಲಿ ಇಲ್ದಿರೋ ಇರೋದೆಲ್ಲ ಸುಮಾರು ಜನ ಮಾತಾಡೋದು ತುಂಬಾ ಈಸಿ. ಸೊ ಮೌತ್ ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ ಅದನ್ನ ಸ್ವಲ್ಪ ಪಾಸಿಟಿವ್ ಇರೋದನ್ನೇ ಹೇಳಿ, ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಸೇರ್ಸೋದೇನಿಲ್ಲ. ನಮ್ಮ ತಾಲೂಕಲ್ಲಿ ಮೋಸ್ಟ್ಲಿ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಇದೆ, ಒಂದು ಪ್ರಾಫಿಟ್ ಇಲ್ದಿರೋ ಇರುವಂತ ಇನ್ಸ್ಟಿಟ್ಯೂಷನ್ ಅಂದ್ರೆ ಅದು ವೇಮನ ಸಂಸ್ಥೆ. ಅದು ದಯವಿಟ್ಟು ಈ ಸ್ಟ್ರೆಂತ್ ಬಗ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ಟೂಡೆಂಟ್ಸ್ ನೀವು ಎಲ್ಲಿ ಮುಂದೆ ಕೂತಿರೋಂಥವ್ರು ಫಾಸ್ಟ್ ಆಗಿ ಹೇಳಿ. ನಿಮ್ಮ ರಿಸಲ್ಟ್ಸ್ ಹೇಳ್ಕೊಂಡ್ರೆ ಸಾಕು. ನೋಡಿದ್ರೆ ಒಳ್ಳೆ ಪರ್ಸೆಂಟೇಜ್ ಗೆಟಿಂಗ್ ಅಬೌವ್ 90% ಇಸ್ ನಾಟ್ ಸೋ ಮಚ್ ಈಸಿ. ಒಳ್ಳೆ ಪರ್ಸೆಂಟೇಜ್ ಕೊಟ್ಟಿದ್ರಿ, ಕಾಲೇಜು ಪ್ರೌಡ್ ಆಗಿ ಇರೋ ತರ ಮೇಂಟೈನ್ ಮಾಡಿದ್ರಿ. ಆಮೇಲೆ ನೆಕ್ಸ್ಟ್ ನಮ್ಮ ಪ್ರಿನ್ಸಿಪಲ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಿಮ್ಮ ಹಳೆ ಸ್ಟೂಡೆಂಟ್ಸ್ ಏನೆಲ್ಲ ಇದೀರಿ, ನಿಮ್ಮ ಒಂದು ಫೋನ್ ನಂಬರ್ಸ್ ಈಗಾಗಲೇ ಎಲ್ಲಾದ್ರು ವಾಟ್ಸಪ್ ನಂಬರ್ಸ್ ಇರುತ್ತೆ. ನಿಮ್ದೊಂದು ಸಪರೇಟ್ ಆಗಿ ಒಂದು ವಾಟ್ಸಪ್ ಅಲ್ಯೂಮಿನಿ ಅಂತ ಹೇಳ್ಬಿಟ್ಟು ಒಂದು ವೇಮನ ಸ್ಕೂಲ್ ಅಲ್ಯೂಮಿನಿ ಅಸೋಸಿಯೇಷನ್ ಅಥವಾ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡೋ ತರ ಹೇಳಿರ್ತೀವಿ. ಇಂಥದ್ದೇನಾದ್ರೂ ಫಂಕ್ಷನ್ಸ್ ನಡೆದಾಗ ನೀವು ಬನ್ನಿ. ನೀವು ಲೈಫ್ ಟೈಮ್ ಏನಾದ್ರು ಸ್ಕೂಲ್ಗೆ ಒಳ್ಳೇದು ಮಾಡ್ಬೇಕು ಅಂತಂದ್ರೆ ಆಲ್ವೇಸ್ ದ ಡೋರ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಆಮೇಲೆ ಅಡ್ಮಿಷನ್ಸ್ ನ ಸ್ವಲ್ಪ ಇಂಪ್ರೂವ್ ಆಗೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂತ ಇನ್ನ ನೆಕ್ಸ್ಟ್